ಆದಿಶಕ್ತಿ ನೀ ತಾಯಿ ವರವನ್ನು ಬೇಡಲು ಬಂದಿರುವೆ ತಾಯಿ ಶ್ರೀದೇವಿ. ಚಂದ್ರಮ್ಮ ದೇವಿ ಆದಿಶಕ್ತಿ ನೀ ತಾಯಿ ಶಿರಬಾಗಿ ಬೇಡುವೆ ಉತ್ತರಿಸುವ ತಾಯಿ ಬಬಲಾದಿಯ ತಾಯೇ. ಆದಿಶಕ್ತಿ ನೀ ತಾಯಿ ವರವನ್ನು ಬೇಡಲು ಬಂದಿರುವೆ ತಾಯಿ ಶ್ರೀದೇವಿ. ಶಕ್ತಿ ನೀ ತಾಯಿ ವರವನ್ನು ಬೇಡಲು ಬಂದಿರುವೆ ತಾಯಿ ಶ್ರೀದೇವಿ. ಕೃಷ್ಣಾ ನದಿ ದಡದಲ್ಲಿ ನೆಲೆಸಿರುವ ತಾಯಿ ಚಿದ್ದು ಮುಟ್ಟಾರ ಭಕ್ತಿಗೆ ಮೆಚ್ಚಿದೇನೆ ತಾಯಿ. ಕೃಷ್ಣಾ ನದಿ ದಡದಲ್ಲಿ ನೆಲೆಸಿರುವೆನೆ ತಾಯಿ ಚಿದ್ದು ಮುಟ್ಟಾರ ಭಕ್ತಿಗೆ ಮೆಚ್ಚಿದೇನೆ ತಾಯಿ. ಶಿವರಾತ್ರಿ ಮಾಸದಲ್ಲಿ ನಿನ್ನಯ ಸಡಗರ ಜಾತ್ರೆಯ ನಡೆಯುವುದು ಬಲು ಸುಂದರ. ಚಂದ್ರಮ್ಮ ದೇವಿ ಆದಿಶಕ್ತಿ ನೀ ತಾಯಿ ಚಿರಬಾಗಿ ಬೇಡುವೆ ಉತ್ತರಿಸುವ ತಾಯಿ ಬಬಲಾದಿಯ ತಾಯೇ. ಆದಿಶಕ್ತಿ ನೀ ತಾಯಿ ವರವನ್ನು ಬೇಡಲು ಬಂದಿರುವೆ ತಾಯಿ ಶ್ರೀದೇವಿ. ದುಷ್ಟರ ಸಂಹಾರ ಮಾಡಿರುವೆ ನೀ ತಾಯಿ ನಮಗಾಗಿ ಧರೆಗಿಳಿದ ಬಂದ ಶ್ರೀದೇವಿ. ದುಷ್ಟರ ಸಂಹಾರ ಮಾಡಿರುವ ತಾಯಿ ನಮಗಾಗಿ ಧರೆಗಿಳಿದ ಬಂದ ಶ್ರೀದೇವಿ. ಆದಿಶಕ್ತಿ ದುರ್ಗಾ ಮಾತೆ ಆದಿಶಕ್ತಿ
ಬ್ಯಾಕಿನ್ ನವಲಿಗೆ. ಗಾಯಕರು ಜನಪ್ರಿಯ ಗಾಯಕ ಸಿದ್ದು ಸಣದಿ ಜಮಖಂಡಿ. ಸಂಗೀತ ಬಳಗ ಯಮನ್ ಕುಮಾರ್ ಗಿರಿಸಾಗರ. ಧ್ವನಿ ಮುದ್ರಣ ಜೈ ಹನುಮಾನ್ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ ನವಲಿಗೆ. ಮೊಬೈಲ್ ನಂಬರ್ 797585. ಸುಮ್ಮನೆ ನಾನು ಒಂದು ಸ್ವಲ್ಪ ವಿಷಯ ಗೊತ್ತಿರುವಷ್ಟು ನಿಮಗೆ ಪರಿಚಯ ಮಾಡಿಕೊಟ್ಟೆ. ಇವಾಗ ಚಂದ್ರಗಿರಿ ಪವಾಡಗಳನ್ನು ಚಂದ್ರಗಿರಿ ಮೂಲಮಠದ ಆರಾಧಕರು ಈ ಚರಿತ್ರೆಯ ಸಂಪೂರ್ಣ ವಿವರವನ್ನು ತಿಳಿಸಲಿದ್ದಾರೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ತಾಯಿ ಫಸ್ಟ್ನೇ ಹೆಸರು ನಿಜಲಿಂಗಮ್ಮ, ಆಮೇಲೆ ಎರಡನೇ ಹೆಸರು ಚಂದ್ರಮ್ಮ ತಾಯಿ. ಈಗ ತೇಗೂರು ರಾಜನ ಮಗಳು. ತೇಗೂರು ರಾಜ ಅಂತಂದ್ರಪ್ಪ ಅವಂಗ ಮಕ್ಕಳ ಇರ್ಕಿಲ್ಲ. ಯಾರಿಗೆ? ತೇಗೂರು ರಾಜಾಗ. ತೇಗೂರು ರಾಜಾಗ ಮಕ್ಕಳಾಗಲಾರನ ವರಪುತ್ರಿಕಿ. ತೇಗೂರು ರಾಜಾಗ ವರಪುತ್ರ ಮಕ್ಕಳ ಇರ್ಕಿಲ್ಲ. ರಾಜಾಗ ಅವ್ರು ಎಷ್ಟೋ ವರ್ಷ ದುಡ್ಕೊಂಡ್ರಿ ಇಲ್ಲಿ. ಎಲ್ಲಿ? ಶಿವಪ್ಪ ಅಂದ್ರೆ ಶಿವನಿಗೆ ಮತ್ತು ಪಾರ್ವತಿಗೆ ದುಡ್ಕೊಂಡ್ಮೇಲೆ ಆಮೇಲೆ ಏನಾಯ್ತು, ಅದು ರೂಪದ ಕನಸು ಅಂತಾರಲ್ಲ. ಸುಮ್ಮನೆ ನಾನು ಒಂದು ಸ್ವಲ್ಪ ವಿಷಯ ಗೊತ್ತಿರುವಷ್ಟು ನಿಮಗೆ ಪರಿಚಯ ಮಾಡಿಕೊಟ್ಟೆ. ಇವಾಗ ಚಂದ್ರಗಿರಿ ಪವಾಡಗಳನ್ನು ಚಂದ್ರಗಿರಿ ಮೂಲಮಠದ ಆರಾಧಕರು ಈ ಚರಿತ್ರೆಯ ಸಂಪೂರ್ಣ ವಿವರವನ್ನು ತಿಳಿಸಲಿದ್ದಾರೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಆಮೇಲೆ ಏನಾಗಿತ್ತು, ಅಲ್ಲಿ ಸಿಗ್ತದ ಕೂಸು. ಕೂಸುಗ ನಾದೇನತ್ತು ತೊಗೊಂಬಂದ್ರಲ್ಲಿ ತೇಗೂರ್ಕ ತೊಗೊಂಬಂದ್ರು ರಾಜವಾಡೆಗೆ ತೊಗೊಂಬರೋಣ. ಏನಾಗಿತ್ತು, ಆಮೇಲೆ ಬೆಳ್ತಾ ದೊಡ್ಡಾಕಿ ಆದ್ಲಾಕಿ. ಆವಾಗ ಆಕಿಗೆ ಇನ್ನಿಟ್ರು ಹೆಸರು ಇಡ್ಬೇಕಂತ ಗುರುಗಳು ಬಂದರು. ಸಾಧು ಸಂತ ಪುರುಷರನ್ನ ಕರೆಸಿದ್ರು. ಅವ್ರನ್ನ ಸಾಧು ಸಂತ ಪುರುಷರನ್ನ ಕರೆಸಿದ್ರೆ ಅವಾಗೇನಾಯ್ತು, ಸಾಧು ಸಂತ ಪುರುಷರು ಏನು ಹೇಳಿದ್ರು, ಈಕಿ ದೊಡ್ಡ ವ್ಯಕ್ತಿ ಆಕ್ಯಾಳ, ಈಗ ಮುಂದೆ ಆಕಿದು ಲಗ್ನ ಆಗುದಿಲ್ಲ, 12 ವರ್ಷ ಆಗೋಣ, ದೊಡ್ಡ ವ್ಯಕ್ತಿ ಆಕ್ಯಾಳ, ಆಕಿ ಸಂಚಾರ ಮಾಡ್ತಾಳ, ಇಲ್ಲಿ ಇರುವುದಿಲ್ಲ ಆಕಿ ಅಂತಂದು ಹೇಳಿದ್ರು. ಹೇಳೋಣ. ಆಮೇಲೆ ಆಕಿ ಚಂದ ಆದ್ಲು, ಭಾಳ ಚಂದ ವಯಸ್ಸು, ಭಾಳ ಇದು. ಮತ್ತು ಎಷ್ಟೋ ಮಂದಿ ಆಕಿ ಲಗ್ನ ಹಾಕಿ ಬಂದರು. ರಾಜರು ಲಗ್ನ ಹಾಕಿ ಬರೋಣ. ಆಕಿ ಎಲ್ಲ ಥರ ಒಂದು ರೂಪ, ಸಿಂಹದ ರೂಪ, ಹುಲಿ ರೂಪ, ಕರಡಿ ರೂಪ, ಸರ್ಪದ ರೂಪ, ಇವೆಲ್ಲ ರೂಪ ಹಾಕೊಂತ ಬರೋಣ. ಆಕಿ ಲಗ್ನ ಆಗಲಿಲ್ಲ. ಹಂಗ ಏನು ಮಾಡಿದ್ರು, ಸೀತಿ ಮನೆಗೆ ಬಂದರು. ಎಲ್ಲಿ? ಸೀತಿ ಮನೆಯಿಂದ ಗವಿ ಇತ್ತು ಇಲ್ಲಿ ಮೊದಲು. ಅಲ್ಲಿ ತಳಗಿತ್ತು ಮಠ, ಹಳೆ ಮಠ. ಅದು ಗವಿ ಇತ್ತು. ಗವಿ ಇರೋಣ ಅಲ್ಲಿಂದ ಏನಾಯ್ತು, ಸಾಧು ಸಂತ ಪುಸ್ತಿದ್ರು. ಅಲ್ಲಿ ಸ್ವಲ್ಪ ಕಿರಿಕಿರಿ ಆಯ್ತು. ಅವ್ರೇನಂದ್ರು, ಇಲ್ಲಿ ನಿನ್ಗೆ ಯೋಗ್ಯ ಅಲ್ಲವ, ಇಲ್ಲಿ ಯೋಗ್ಯ ಅಲ್ಲ, ಇಲ್ಲಿ ಚಂದ್ರಗಿರಿಗೆ ಹೋಗಲ್ಲಿ. ಚಂದ್ರಗಿರಿನ ಇಲ್ಲಿ ಬಂದ. ಇಲ್ಲಿ ಅದನ್ನ ಕಾಡಿನ್ಯಾಗ ಅಗದಿ ತಪಸ್ಸು ಮಾಡ್ಕೊಂತ ಇಲ್ಲಿ ಕೂತ್ರು. ಅಂದ್ರೆ ಮೊದಲು ಹುತ್ತು, ನಮ್ದು ದೊಡ್ಡ ಹುತ್ತೈತಿ, ಹುತ್ತು. ಆಮೇಲೆ ಏನಾಯ್ತು, ಇವ್ರು ಬಸವಂತರಾಯರು. ಯಾರು? ಇವ್ರು ಬಸವಂತರಾಯರು ಇರು ಅಂದ್ರೆ ಅವ್ರು ಲಗ್ನ ಹಾಕಿ ಬಂದ್ರು. ಇವ್ರು ಬಸವಂತರಾಯರು ಅವಾಗ ಆಯಿನ ಲಗ್ನ ಹಾಕಿ ಬಂದಾಗ ಅವಾಗ ಏನಾಗ್ಬಿಟ್ಲಕ್ಕೆ ಆಯಿ. ಅವ್ರು ಲಗ್ನ ಹಾಕಿ ಬಂದಾಗನ ಭೂಮಿ ಒಳಗೆ ಆಯಿ ಕಾಯ್ಬಿಟ್ಲು, ಹುತ್ತಿನಲ್ಲಿ ಆಯಿ ಕಾಯ್ಬಿಟ್ಲು. ಆಯಿ ಕಾಗನ ಅದೇನಾಗ್ಬಿಡ್ತು, ಅವು ಜುಟ್ ಲಟ್ಟ ಸಿಕ್ಕು ಅವ್ರಿಗೆ, ಅವು ಜಡಿ ಅಲ್ಲೇ ಆಯಿ ಕಾಯ್ಬಿಟ್ಲು. ಅವರು ಇಲ್ಲೇ ಇದಾಗ್ಬಿಡ್ತವೆ ಇವ್ರು ಬಸವಂತರಾಯರು. ಆಗಾನ ಆಮೇಲೆ ಏನಾಯ್ತು, 7 ಬಾಗಿಲ ನಮ್ಮ ಆಯು ಎಷ್ಟು 7 ಬಾಗಿನ ಹೊರಗೆ ಪೂಜೆ ಮಾಡ್ತಿದ್ದವ. ಲಳ್ಗಿ ಬಸಪ್ಪ ಅಂತಂದು, ಲಳ್ಗಿ ಬಸಪ್ಪ 7 ಬಾಗಿನ ಹೊರಗೆ ಪೂಜೆ ಮಾಡ್ತಿದ್ದ. ಆ ಟೈಮ್ದಾಗ ಏನಾಯ್ತು, ಸದಾಶಿವ ಅದು ಯಾರು ಬಬಲಾದ್ಯಾಗ ಅದು ಸದಾಶಿವ ಅದು ಏನಾಯ್ತು, ಅದು ಜಂಗಮ್ರವರು ಹಿಟ್ಟು ನಿಲ್ಸ್ಕೊಂಬರಕ್ಕೆ ಹೋಗಿದ್ರತ್ತವ್ರು. ಎಲ್ಲಿ? ಊರಾಗ ಹಿಟ್ಟು ನಿಲ್ಸ್ಕೊಂಬ. ಮಂಡ್ರ ಕಾಟ ಭಾಳ ಇತ್ತವ, ಭಯಂಕರ ಮಂಡ್ರ ಕಾಟಿತ್ತವ. ನಾವು ಒಟ್ಟ ಮಂಡ್ರ ಏನು ಮಾಡ್ತಿದ್ರತ್ತ, ಆ ಹಿಟ್ಟು ಚೆಲ್ಲೋದು, ಅವ್ರನ್ನ ದುಗ್ಸೋದು, ಅವ್ರನ್ನ ಚಿತ್ರವಂಶ ಕೊಡ್ತಿದ್ರತ್ತ ಅವ್ರಿಗೆ. ಯಾರಿಗೆ? ಚಿಕ್ಕಮ್ಮುತ್ತೆ ಸದಾಶಿವ್ಗೆ, ಚಿಕ್ಕಮ್ಮುತ್ತೆಗೆ, ಗಂಗಾಧರ್, ಇವ್ರು ಎಲ್ಲರಿಗೆ ಚಿತ್ರವಂಶ ಕೊಡ್ತಿದ್ರು. ಚಿತ್ರವಂಶ ಕೊಡೋಣ ಏನು ಮಾಡಪ್ಪ ಅಂತಂದು ಸದಾಶಿವ ವಿಚಾರ ಮಾಡ್ಕೋತ ಕೂತಾಗ ಅವಾಗ ಏನಾಗ್ತತ್ತ, ಎಲ್ಲರೂ ಆಮೇಲೆ ನಿಕಟ್ ಏನಾಯ್ತು, ಎಲ್ಲರೂ ಏನೋ ಮಾಡಿದ್ರು, ಏನಪ್ಪ ಹಿಂಗಾದ್ರೆ ಕೆಲಸ ಆಗಲ್ಲ, ಆಯಿ ಅಂತೇಳಿ ಹೋಗ್ಬೇಕು ನಾವು. ಆಯಿ ಅಂತೇಳಿ ಹೋದಾಗ ನಮ್ಮದು ಇಲ್ಲಿ ಉಳಿತೈತೆ ಸ್ಥಾನ, ಇಲ್ಲಿ ಉಳಿದಿಲ್ಲ ಅನ್ಕೊಂಡ ವಿಚಾರ ಯಾರು ಹೋಗಲಿಲ್ಲ. ಆಮೇಲೆ ಚಿಕ್ಕಯ್ಯ ಬಂದಂತ, ಚಿಕ್ಕಪ್ಪುತ್ತೆ ಬಂದಾಗ ಏನು ಮಾಡತ್ತೀವಿ, ಇಲ್ಲಪ್ಪ ಮತ್ತು ಆಯಿ ಅಂತೇಳಿ ಹೋಗ್ಬೇಕು ನಾವು. ಆಯಿ ಅಂತೇಳಿ ಹೋಗ್ಲಿಕ್ಕಂದ್ರೆ ನಮ್ದು ಎಲ್ಲ ನಿರ್ವಾಸ ಆಕೈತಿ ಬಡ್ಡಿ ನಾನು ಅವಾಗ ಅಯ್ಯಪ್ಪ ನಾವು ಹೋಗಿ ಬರ್ತೀನಿ ಅಂತ. ಅವಾಗ ಚಿಕ್ಕಪ್ಪ ಮುತ್ಯಾಗ 12 ವರ್ಷ ಅವಾಗ ಚಿಕ್ಕಪ್ಪ ಮುತ್ಯಾಗ 12 ವರ್ಷ ಇದ್ದಾಗ ಏನಾಯ್ತು, 12 ವರ್ಷ ಆಯ್ತು. 12 ವರ್ಷ ಇದ್ದಾಗ ಏಯಪ್ಪ ನಾವು ಹೋಗಿ ಬರ್ತೀನಿ ಅಂತ ಬಂದಂತ ಚಿಕ್ಕಪ್ಪ ಮುತ್ತೆ. ಮತ್ತು ಹಂಗೆ ಮಾಡ್ಕೋತ ಬಂದ್ರು. ಎಲ್ಲಿ ಬಂದರು? ಸಿಟಿ ಮನೆ ಬರೋಣ. ಸಾಧು ಸಂತ ಪೂಜಿಸಿದ್ರು. ಇಲ್ಲಪ್ಪ ಮತ್ತು ಎಲ್ಲಿ ಇಲ್ಲ, ನಾನು ಆಯಿ ಮಠಕ್ಕೆ ಹೋಗ್ಬೇಕು. ಗವಿ ಇತ್ತು ಆಯಿ ಮಠಕ್ಕೆ ಹೋಗಿ ಅಂದಂತ. ಇಡ್ಲಿಂದ ಇಲ್ಲಿ ಮಠ ಜಡಿದು ಅಂತ ಸಾಧು ಸಂತ ಪೂಜಿಸಿದ್ರು ಮೊದಲು. ಅವಾಗ ಅಲ್ಲಿ ಸಿಟಿ ಮನೆಗೆ ನೀ ಅಲ್ಲಿ ಹೋಗಿ ನಾನು ಆತಪ್ಪ ಅಂತಂದು ಒಂದು 7 ಹಳ ಮಂತಿಸಿ ಕೊಟ್ರಂತವ್. ಯಾರಿಗೆ? ಚಿಕ್ಕೈ ಮುತ್ಯಾಗ 7 ಹಳ ಮಂತಿಸಿ ಕೊಡೋಣ ಆತಪ್ಪ ಅಂತಂದು ಬಂದಂತ. 7 ಹಳ ಮಂತಿಸಿ ಕೊಡೋಣ ಬಂದಂತ. ಅವಾಗ ಲಗಳಿ ಬಸಪ್ಪ ಪೂಜೆ ಮಾಡಿದಂತ 7 ಬಾಗಿನ ಹೊರಗೆ. ಇಲ್ಲಿ ಎಲ್ಲಿ? ಚಂದ್ರಗಿರಿಯಾಗ
ನಾನು ಬಡ ಬಂದಂತ ಬಂದು ಹುಚ್ಚ ನಿಂದ್ರನಂತ ಇಲ್ಲಪ್ಪ ನಾ ಒಳಗೆ ಹೋಗೋಣಂತ ಮಾರಾಯ 50 ವರ್ಷ ಆಯ್ತು ಬಾಗಿಲಿಗೆ ಪೂಜೆ ಮಾಡತ್ತೇನೆ ಅಂದವ್ನಿಗೆ ಮಾಡಿ ಹಿಂಗೆ ಜೋಳ ತೊಗೊಂಡು ಹೋಗಿದ್ರೆ ಎಳ್ಳಾಗಿ ಸಿಡಿದು ಬಿದ್ದು ಅಂತ ನಾ ಹೋಗೋಣಪ್ಪ ಹೋಗೋಣ ಆತಂದಂತ. ಆಮೇಲೆ ಚಿಕ್ಕಪ್ಪ ಮುತ್ತಿ ಏನಾಯ್ತು ಒಂದೊಂದು ಬಾಗಿಲಿಗೆ ಹಳ್ಳ ಹೋಗೋದು ಮಂತ್ರಿ ಸಿಗೋದಂತೆ ಒಂದೊಂದು ಬಾಗಿಲು ಎಲ್ಲ ಸಿಗೋದು ಅಂತ. ಲಾಸ್ಟ್ನೇ ಬಾಗಿಲು ಒಳಗೆ ಹೋಗಿ ಗಪ್ ಹಿಂಗೆ ಕೂತ್ಬಿಟ್ಟಂತ. ಲಾಸ್ಟ್ನೇ ಬಾಗಿಲು ಹೋಗಿ ಕೂತ್ಬಿಟ್ಟಂತ. ಆಯಿ ದುರ್ಗಿ ಅವತಾರ ತಗೊಂಡು ಕೂತಿಲ್ಲಂತ. ಒಟ್ಟು ಹಿಂಗೆ ಕೂತಂತ 15 ನಿಮಿಷ ಕೂತು 25 ಒಟ್ಟು ಒಂದು ಅರ್ಧ ತಾಸು ಕೂತಂತ. ಯಾಕೆ ಚಿಕ್ಕ ಅಲ್ಲಂತ ನಮ್ಮವ್ ಯಾಕಂದ್ರೆ ಇಲ್ಲವ ನಾ ಬಂದಿದ್ದು ನೀನು ನೆರವೇರಿಸ್ಕೊಡ್ಬೇಕೀಗ. ನಾ ಬಂದಿದ್ದು ನೀನು ನಡೆಸ್ಕೊಟ್ಟೆ ಅಂದ್ರೆ ನಾನು ಕಣ್ಣು ಮುಟ್ಟು ನೋಡ್ತೇನೆ ಹೇಳ್ತೇನೆ ಇಲ್ಲಿ ಕೇಳುವುದಿಲ್ಲ ಅಂತ. ಆತಳ ಮಗನ ನಿಂಗೆ ಹೇಳಂದಂತ. ಹೇಳೋಣ ಎದ್ದಂತಪ್ಪ ಹೇಳೋಣ. ಆಮೇಲೆ ಏನು ಅಂತಂದಂತ. ಇಲ್ಲವಾ ಮತ್ತು ಮಂಡ್ರ ಕಾಟ ಭಾಳ ಆಗೈತೆ ನನಗೆ, ಆದ್ರೆ ನೀ ಬರ್ಬೇಕು ಬಬಲಾದಿಗೆ. ನಾನು ಆತಪ್ಪ ಬರ್ತೇನೆ, ನಾನು ಬರ್ತಿಲ್ಲ ಯಾಕೆ ಅಂದಂತ. ಇಲ್ಲವಾ ಬರ್ಬೇಕ ನೀನು ನಾ ಬರ್ತೇನೆ ಹೋಗಂದ ಆತನ. ಮತ್ತೊಂದನ್ನು ವಚನವ ಅಂದ ನಮ್ಮ ನಾಲಿಗೆ ಮೇಲೆ ನೀ ಕಡಿತಾನಕ್ಕೂ ಇರಬೇಕಂದಂತ. ಸರಳ ಮುಡುವಲ್ಲಿ ಒಟ್ಟು ನಾವೇನು ಅಂತೇವೆ ಅದ ಕರಿ ಆಗ್ಬೇಕು. ನನ್ನ ನಾಲಿಗೆ ಮೇಲೆ ನೀ ಇರ್ಬೇಕು ಆತ ಚಿಕ್ಕ ಅಂದಂತ. ಆತಪ್ಪ ಅಂದ ಆತವ ಅಂದ. ಆಮೇಲೆ ಚಿಕ್ಕ ನನಗೊಂದು ಅವರು ಕೂಡ ಅಂದಂತ. ನೀನು ನುಂಗಾಕಣೇನ ಅಂದಂತ. ಚಿಕ್ಕಪ್ಪ ಮುಂಚೆ ನಮ್ಮವು ಆತಲವ ಅಂದಂತ. ಆತವೇ ನೀ ನುಂಗ್ಲ ಅದ್ರಾಗೇನೈತೆ ಅಂದಂತ. ನಾನು ಆತಪ್ಪ ಅಂದಾನ. ನಾವು ಬರ್ತೇನೆ ಕಾಳಿ ಸಲ್ಯಾಗ ಓಡಾಡ್ತಿರ್ತೀನಿ, ನಾನು ಎತ್ಕೊಂಡು ಹೋಗು ಅವ್ರನ್ನೆಲ್ಲ ಸಲಾನ್ ಮಾಡ್ತೀನಿ ಅಂತ. ಅಲ್ಲಿ ಕಳ್ಳಿತ್ತಂತ ಮೊದಲು, ಎಲ್ಲಿ ಬಬಲಾದಾಗ ಕಳ್ಳಿ ಸಾಲ ಇತ್ತಂತ. ಆ ಕಳ್ಳಿ ಸಾಲದಾಗ 7 ಅಡಿ ಸರಪಾಯಿ ಬೋರ್ಯಾಡ್ತಿದ್ದಂತ. ಅದನ್ನ ಹೊತ್ಕೊಂಬಂದು ಊರಾಗ ಬಿಟ್ಟಂತ. ಚಿಕ್ಕ ಇಂತೆ ಬಿಡೋಣ ಎಲ್ಲ ಮಂಡ್ರನ್ನ ಸವಾರ ಮಾಡಲಿ ಅಂತ. ಸವಾರ ಮಾಡೋಣ ಇಂಕಟ್ ಒಬ್ಬ ಬೀಳುದಂತ. ಯವ್ವ ನೀನು ಮುಂದೆ ಪಾತಿ ಹಾಕಕ್ಕೆ ನಾನು ಒಬ್ಬನಾರು ಬಿಡ್ಬಿ ಅಂತಂದು. ಯಾರನ್ನ ಬಬಲಾದ್ಯಾಗ. ಅದಕ್ಕೆ ಈಗಾದರೂ ಅವ್ರ ಕೈಲಿನ ನಾವು ಇದು ಮಾಡಿಸ್ತೀವಿ. ಅದಕ್ಕೆ ಅವ್ರೊಬ್ಬ ಒಂದೇ ಮನೆತನ ಇತ್ತು ಮೊದಲಿಗೆ. ಎಷ್ಟು 12 ಆಗ್ಯಾವ ಒಂದು ಗೊತ್ತಿಲ್ಲ ನನ್ನ ಬಾವ. ಒಂದೇ ಮನೆತನ ಇತ್ತಲ್ಲಿ ಎಲ್ಲಿ ಬಬಲಾದ್ಯಾಗ. ಅದು ಮುಗೀತು, ಮೇನೆಲ್ಲ ಆಯ್ತು. ಆಮೇಲೆ ಚಿಕ್ಕ ಮುತ್ಯ ಒಟ್ಟ ನಮ್ಮ ಆಯಿ ಬಂದು ಕೂಡೇನ ಹಿಂಗೆ ಜ್ಞಾನಕ್ಕೆ ಮುಕ್ಕೊಂಬಿಡವಂತ. ಜೀವೆಲ್ಲ ಬೇರೆ ಸುಮ್ ಅಲ್ಲ ನಾನು ನುಂಗ್ತಾಳ ಅನ್ನೋ ಗೊತ್ತಾಗಿತ್ತು ಅವಂಗೆ. ಆಮೇಲೆ ಸಾರವಾಡ ಕತ್ರಿಗೆ ಸಿಕ್ಕಂತ. ಎಲ್ಲಿ ಸಾರವಾಡ ಕತ್ರಿ ಸಿಕ್ಕಂತವ. ಎಲ್ಲಿ ಸಿಕ್ಕ ಸಾರವಾಡ ಕತ್ರಿ ನಿಂಗ ಚಿಕ್ಕ ನೀನು ನುಂಗಾಕಿನ ನುಂಗವ ಅಂದಂತ. 3 ತಾಸ 3 ಗಳಿಗೆ ಕೊಡವ ನನಗಂತ. 3 ತಾಸ 3 ಗಳಿಗೆ ಕೊಟ್ಟಾಗ ಎಕ್ಕಿ ಒಳ್ಳೆ ಎಲ್ಯಾಗ ಬರೆದಿಟ್ಟು ಅವ ಹೋಗ್ಯಾನ ಚಿಕ್ಕ ಮುತ್ಯ. ಈಗಾದ್ರೂ 1000 ನುಡಿಗಳು ಚಿಕ್ಕ ಮುತ್ಯ ಬರೆದಿದ್ವು ಅದೇ ಒಂದು ಪಾನ್ ಹೇಳ್ತಾರೆ. ಎಲ್ಲಿ ಬಬಲಾದ್ಯಾಗ. ಈಗೆಲ್ಲ ಭಾಳ ಬಬಲಾದಿಂದ ಎಷ್ಟೋ ಮಠಗಳಾಗ್ಯಾವ. ಈ ಮೇನ್ ಸ್ಥಳ ಇದು ಚಂದ್ರಗಿರಿ. ಸದಾಶಿವನ ಗುರು ಯಾರು ನಮ್ಮ ಆಯಿ ಚಂದ್ರವತಾಯಿ. ಫಸ್ಟ್ನೇ ಹೆಸರ ನಿಜಲಿಂಗಮ್ಮ, 2ನೇ ಹೆಸರ ಚಂದ್ರವತಾಯಿ. ಅವ್ರು ಯಾರಿಗೂ ಸಿಕ್ಕಿಲ್ಲ. ಗುರು ಸಾಕ್ಷಾತ್ತಾಕಿ ದೇವಿ ಪುತ್ರಕಿ ಚಂದ್ರವತಾಯಿ ಸದಾಶಿವ ಗುರು ಹೇಳಿ ನಿಮ್ಗೆ ಹೇಳ್ಬೇಕಂದ್ರೆ ಸಾಕ್ಷಾತ್. ಮತ್ತು ಅವ್ರ ನಾಲಿಗೆ ಮೇಲೆ ಯಾವತ್ತು ನಿಮ್ಮ ಮಾತು ಕೊಟ್ಟಾಳಕಿ. ಅಂದ್ರೆ ಗಂಡೋಸಿಲ್ಲ 11 ಗದಿಗೆ ಮೇಲೆ ಇನ್ನೊಂದು ಗದಿಗಿಲ್ಲ ಅಂತಾಳ ಮಾಯಿ. ಅಲ್ಲಿ ಹೊಟ್ಟೆ ಇಲ್ಲ 11 ಗದಿಗೆ ಮೇಲೆ ಇನ್ನೊಂದಿಲ್ಲ ಐತಿ. ಅಂದ್ರೆ ಗಂಡೋಂಶ ಅಂದು ಕಮ್ಮಿ ಅವ್ರಿಗೆ. ಅವಾಗ ಈಗ ಆ ಥರ ಇದು ಮುಗಿತಲ್ಲ. ಆಮೇಲೆ ಚಿಕ್ಕ ಮುತ್ತೆ ಹೇಳಿದವ ಸದಾಶಿವಗ, ಮಕ್ಕಳ ನಾ ಹೆಂಗನೆ ನಮ್ಮವು ನನಗೆ ಹಿಂಗೆ ಇದು ಮಾಡ್ಕೊತ ಹೋಗ, ನೀವು ಹಂಗೆ ಅಡ್ಡಾಡ್ಕೊತ ಹೋಗ್ಬೇಕಂದ ನಾವು. ಯಾರು ಚಿಕ್ಕ ಮುತ್ಯ. ಇಲ್ಲಿ ಇರಂಗಿಲ್ಲ, ನಾವು ಹೆಂಗೆ ಇದು ಮಾಡ್ಕೊತ ಹೋಗಿ ನೀವು ಹಂಗೆ ಅಡ್ಡಾಡ್ಕೊತ ಹೋಗ್ಬೇಕು ಮಕ್ಕಳ. ಹಿಂಗೈತೆ ದಿಕ್ಕು. ಇದೆಲ್ಲ ಚಿಕ್ಕ ಮುತ್ಯ ಅಂದ ಸದಾಶಿವ. ಅದು ಚಿಕ್ಕ ಮುತ್ಯ ಅಂತ ಇದೆಲ್ಲ ಬರೆದಿಟ್ಟಿದ್ದು ಕಾಲೇಜ್ ಜ್ಞಾನ ಇದೆಲ್ಲ ಚಿಕ್ಕ ಮುತ್ಯ ಅಂತ. ಚಂದ್ರವತಾಯಿ ಅಂದ್ರೆ 11ನೇ ಅವತಾರ. ಇದು 11ನೇ ಅವತಾರ ಅಂತಂದ್ರೆ ನಂಬಿ ಬಂದವ್ರಿಗೆ ಅಂತೂ ಕೈ ಬಿಡುದೇ ಇಲ್ಲ. ಆಕಿ ಬೇಕಾದ ಕೊಡ್ತಾಳೆ. ಏನು ಬೇಕಾದ ಮರಿ ಅವ್ರ ಮಕ್ಳು ಆಗ್ಲಿಕ್ಕೆ ಮಕ್ಕಳ ಅವ್ರ ಕಷ್ಟದಾಗಿದ ಕಷ್ಟ ಅಗದ ಕೈ ಹಿಡಿತಾಳೆ. ನೌಕರಿ ಬೇಕಾದವ್ರಿಗೆ ಬೇಕಾದವ್ರು ಬೇಕಾದ ಕೊಡ್ತಾಳೆ. ಮತ್ತು ಅದನ್ನ ನಾ ಅಂತ ಅಹಂಕಾರ ಬಂದು ಬಿಡುವುದಿಲ್ಲ. ಆಕಿ ಕಾಲ ಹಿಡಿದು ತುಳೇ ಬಿಡ್ತಾಳೆ. ಅದು ನಿರೋಷಿ ಅಂದಂಗೆ ಮತ್ತವ್ರು ನಾ ಅಂತ ಹೋದ ಮುಗಿತು. ಬಾಕಿ ಬಂದ್ರಂತ ಮುಗಿದೋತು. ಆಕಿ ಏನು ಇದ್ದದೆಲ್ಲ ಉಡಿಯೋದು ಹಾಕೊಂಡು ಆಕಿ ಅಷ್ಟು ಕಾಪಾಡ್ತಾಳೆ. ಅಂದ್ರೆ 11ನೇ ಅವತಾರಕ್ಕಿದೆ. ಅಂದ್ರೆ ನಾನು ಅವನು ಗಂಡ ಅಂತಂತ ಈಗ ಅಂತಾರೀಗಾರು ಯಾರು ಬಬಲಾದಾರ ಅಂತಾರೆ. ಹರಿವಾವಿನ ಗಂಡ, ಇರು ಕಿಚ್ಚಿನ ಗಂಡ, ಕೊಲ್ಲಾಪುರ ಮಾಲಕ್ಷ್ಮಿ ಗಂಡ, ಸಿದ್ಧಿಸಿದ್ರು ಉದ್ದಾಕ್ಷಿ ಗಂಡ, 6 ಜಗನ ಮಂಡ ಮುಸಲಿಂ ಗಂಡ, 3 ಲೋಕ ಪುಂಡಿಪತಿ ಆರ್ಕಿ ದೋಸ್ತರ ಓದಿನ್ ಪಕಟಿ ಪಕ ಹಾಕಿ ದೋಸ್ತರ ಓದಿನ್ ಜಯಾಜನ ಪಾರ್ವತಿ ಶಿವಾರಾರ ಮಹಾದೇವ್ ಅಂತ. ಅಂದ್ರೆ ನಮ್ಮ ಮಾಯಿ ದೊಡ್ಡ ಹೆಚ್ಚಿನ ಶಕ್ತಿ ಹಾಕಿ. ಇಲ್ಲೆಲ್ಲ ಮಹಾರಾಷ್ಟ್ರಕ್ಕೆ ಈಗ ಏನೂ ಇಲ್ಲ ಅಂದರೂ ಒಂದು 2 ಲಕ್ಷ ಜನ ಬಂದಾರ. ಈಗ ಎಲ್ಲಿ ಮಹಾರಾಷ್ಟ್ರ ಕರ್ನಾಟಕ ಇರ್ಬೋದು ಹೆಚ್ಚು ಮಹಾರಾಷ್ಟ್ರಕ್ಕೆ ಜನ ಬರ್ತಾರೆ. ಹೆಚ್ಚಾನತ್ತು ಬರೀ ಮಹಾರಾಷ್ಟ್ರ ಜನ ಭಾಳ ಇಲ್ಲಿ ವಾಕ್ಯಾರ ಅಂದ್ರೆ ಇಲ್ಲಿ ಅಂದ್ರೆ. ಮತ್ತು ಈ ಆಯಿ ಸತ್ಯದಲ್ಲೇ ಬರ್ಬೇಕಲ್ಲ. ಇದು ಸತ್ಯಲ್ಲಿ ಕೇಳಿ ಈ ಸತ್ಯಲ್ಲೇ ಬರ್ಬೇಕಲ್ಲ. ಅದನ್ನ ಇದು ಗುಪ್ತ ಐತಿ. ಅಂದ್ರೆ ನಮ್ಮ ಆಯಿ ಮಠ ಗುಪ್ತ ಮುಟ್ಗ್ಯಾನ ಮಠ ಮುಟ್ಕೊಂಡು ಶರಪುರಪಾಗಿ ಬರ್ತಾಳೆ. ಈಕಿ
7ನೇ ಸರಪು ರೂಪಾಯಿ ಬರ್ತಾಳೆ ಇಲ್ಲಿ ಹೆಂಗೆ ಗೊತ್ತಾನೆ ಮುಟ್ಗ್ಯಾನ ಅಂತ ಮುಟ್ಗ ಇದು ದೊಡ್ಡ ಕಡಕ್ಕೆ ಹೆಂಗಂದ್ರೆ ನಾನು ಅವ್ರನ್ನ ಬಿಟ್ಟೇ ಇಲ್ಲ ಮತ್ತಕ್ಕಿ ಎಲ್ಲ ನಾವಂಗು ಗುಪ್ತ ಚಂದ್ರಗಿರಿದು ಬಾಯಿ ಬಬಲಾದಿ ಗುಪ್ತ ಚಂದ್ರಗಿರಿ ತಾಯಿ ಸಿತ್ತಿ ಮನಿ ನುಡಿ ಕೊಡಕ್ಕಲ್ಲ ಕೊಡೆಕಾಲ್ದಾರ ಸಾರದಾಗನೇ ಎಲ್ಲ ಮುಂದೆ ಹೇಳ್ತೀನಿ ಕೊಡೆಕಾಲ್ದಾರ ಮೊದಲು ಕೊಡೆಕಾಲ್ದಾರ ಏನು ಸಾರ್ತಾರಲ್ಲ ಅದು ಮತ್ತೆ ಮುಂದೆ ನಾವು ಭಿಕ್ಷಾ ಮಾಡಕ್ಕೆ ಹೋಗ್ತೀವಿ ಇದು ಹೇಳ್ಬೇಕಂದ್ರೆ ಹಿಂಗೆ ಮತ್ತು ಈಗಾದ್ರೂ ಬಬಲಾದಿ ಮುಗಿದೈತಿ ಈಗ ಕತ್ತಿಗೆ ಅಂದಾರಲ್ಲ ಈಗ ಕಳ್ಳಿ ಕೂಗ್ತಪ್ಪ ಸಿತಿ ಮನ್ಯಾಗ ಮೂಲ ಬಂದು ಹಿಂಗೆ ಎಲ್ಲ ಅದಾವು ಎಲ್ಲ ಇತಿಹಾಸ ಅದಾವು ಇದು ಹೇಳ್ಬೇಕಂದ್ರೆ ಅಂದ್ರೆ ನಮ್ಮಲ್ಲಿ ಏನೈತಿ ಗುಪ್ತ ಐತಿ ಇದು ಅಂದ್ರೆ ಬಾಯಿ ಅದು ಬಾಯಿ ಬಬಲಾದಿ ಅಂದ್ರೆ ಬಾಯಿ ಕೊಟ್ಟಲ್ಲ ಬಾಯಿ ಅಂದ್ರೆ ಯಾರೀ ಬಬಲಾದಾರಿ ಬಾಯಿ ಕೊಟ್ಟಲ್ಲ ಅದು ಬಾಯಿ ಇದು ಗುಪ್ತ ಚಂದ್ರಗಿರಿ ಇದು ಗುಪ್ತ ಇದು ಮುಟಿಯಾಗ ಹೋಗುದು ಮುಟಿಗೆ ಮಾತು ಮುಟಿಯಾಗ ಇದು ಹೇಳ್ಬೇಕಂದ್ರೆ ಇಲ್ಲಿ ಹೇಳ್ಬೇಕು ನಾವು ಹೊಟ್ಟೆ ಇಲ್ಲ ಮುಟಿಗೆ ಮಾತು ಮುಟಿಯಾಗ ಈ ಜಗತ್ತಿಗೆ ಗೊತ್ತೈತಿ ನಾವು ಮುಚ್ಚಾರ ಅನ್ನೋದು ಗೊತ್ತೈತಿ ಎಲ್ಲರೂ ಬರ್ತಾರೆ ಯಾರು ಅನ್ನೋದು ಏನು ಅನ್ನೋದು ಗೊತ್ತೈತಿ ಇಲ್ಲೆಲ್ಲ ನಾವು ಪಬ್ಲಿಕ್ ಅಂದ್ರೆ ನಾವು ಫಂಕ್ಷನ್ಕಾದ್ರೂ ನಾವು ಒಟ್ಟು ಒಂದು ಫಂಕ್ಷನ್ ಡೈಲಿ ಹ್ಯಾಂಗೆ ಕರೆದ್ರೆ ನಾವು ಹೋಗೋದಿಲ್ಲ ಅಲ್ಲಿ ಮತ್ತು ಎಲ್ಲ ಅಲ್ಲಿ ಅಡ್ಡಾಡ್ತೀನಿ ನಾನು ಬಡವ್ರ ಮನೆ ಸದಕ್ಕೆ ಬಿಡುದಿಲ್ಲಪ್ಪ ಕಾರ್ ಎಣ್ಣೆ ಕೂಡ ಅಲ್ಲೇ ಆರಾಮ್ ಕೂತು ಇದು ಮಾಡ್ತಾ ಇದ್ರೆ ಈ ಮಠದ ಪದ್ಧತಿ ಹಂಗಂದ್ರೆ ಸರ್ವ ಜನರು ನಮ್ಮ ಭಕ್ತರ ಇಲ್ಲಿ ಜಾತಿ ಭೇದ ಏನೋ ತಮಗೆ 3 ಹೆಣ್ಣು ಊಟ ಅಂದಾರ ಇಲ್ಲಿ ಹಂಗಂದ್ರೆ ಇಲ್ಲಿ ನಾವು ಅನಾಥ ಮಕ್ಕಳನ್ನ ಸಾಕ್ತೇವೆ ಇಲ್ಲಿ ಹುಟ್ಟಿದ ಕೂಸನ್ನು ಸಾಕ್ತೇವೆ ನಾವು ಇಲ್ಲಿ ನಮ್ಮ ಜಾತಿ ಭೇದ ನಡೆಯೋದಿಲ್ಲ ನಾವು ಹುಟ್ಟಿದ ಕೂಸನ್ನು ಸಹ ಸಾಕ್ತೇವೆ ನಮ್ಮ ಅಮ್ಮಾರು 400 ಮಂದಿ ಸಾಕಿದ್ರು ಮೊದಲು ಅವ್ರೆಲ್ಲ ಜಾಗ ಕೊಟ್ಟರು ಕಡಿ ಕೊಟ್ಟರು ಎಲ್ಲ ಕೊಟ್ಟರೆ ಆಮೇಲೆ ಈಗ ನಮ್ಮ ತಿಳುವಳಿಕಿದ್ದಿಂದ ಒಂದು 89 ಮಂದಿ ಅದಾರ ಈಗ ಸಾಕಿದ ಮಕ್ಕಳು ಅವ್ರಿಗೆಲ್ಲ ನಮ್ಮದೇ ಅವ್ರ ಲಗ್ನ ಮುಹೂರ್ತ ಅವ್ರ ಮನೆ ಗಿನಿ ಎಲ್ಲ ನಾವೇ ಮಾಡ್ಕೊಳ್ಳೋದು ಅವ್ರಿಗೆ ಒಟ್ಟು ಹಿಂಗೆ ಆಯಿ ಜೋಳಿಗೆ ಹಿಂಗೆ ಬರ್ತೈತಿ ಹಿಂಗೆ ಹೋಗ್ತೈತಿ ಅದು ಗಳಸಂಗಿಲ್ಲ ಇಲ್ಲಿ ಆಯಿ ಜೋಳಿಗಿದು ಒಟ್ಟು ಬಡವ್ರಿಗೆ ಮಾಡೋದು ದಾನ ಮಾಡೋದಿಲ್ಲ ಅದಕ್ಕೆ ಧರ್ಮರ ಜಗ ಅಂತಾರೆ ಬರೀ ದಾನ ಮಾಡೋದಿಲ್ಲ ನಾ ಹೊಲ ತಗೊನಿ ಬಂಗಾರ ಇಟ್ಕೊನಿ ರೊಕ್ಕ ಮಾಡೀನಿ ಇಲ್ಲಿ ನಡೀತಿಲ್ಲ ಇಲ್ಲಿ ದಾನನ ಮಾಡೋದಿಲ್ಲ ಅನಾಥ ಮಕ್ಕಳನ್ನ ಸಾಕೋದು ಸರ್ವ ಜನಕ್ಕೆ ಎಷ್ಟೋ ಜನ ಬಂದ್ರೂ ಅವ್ರ ಇದು ಮಾಡೋದು ಊಟ ಮಾಡಿಸೋದು ದಾಸೋಗ ಅಂತ ಇರತ್ತೈತಿ ನಿಮ್ಗೆ ಗೊತ್ತೈತೆ ಡೈಲಿ ಇರತ್ತಿಲ್ಲ ದಾಸೋಗ ಒಟ್ಟು ಡೈಲಿ ಇದ್ದಿದ್ದ ಇಲ್ಲಪ್ಪ ಅನ್ನಂಗಿಲ್ಲ ಕಮ್ಮಿ ಇಲ್ಲ ಅನ್ನಂಗಿಲ್ಲ ಊಟ ಒಟ್ಟು ಇರೋದ ದಾಸೋಗ ಅಂತೂ ಕಂಪಲ್ಸರಿ ಇರತ್ತೈತಿ ಇಲ್ಲಿ ಒಟ್ಟು ಇಲ್ಲಿ ಹೆಂಗಪ್ಪ ಅಂತಂದ್ರೆ ಈ ಮಠದ ಇಲ್ಲಿ ಒಟ್ಟು ಅನ್ಯಾಯ ನಡೆಯೋದಿಲ್ಲ ಪಾಪ ಪುಣ್ಯ ನಡೆಯೋದಿಲ್ಲ ಇಲ್ಲಿ ಭಾಳ ಇದೈತಿ ಇಲ್ಲಿ ಮೊದಲೇ ನಡೆದೇ ಇಲ್ಲಿ ಮೊದಲೇ ಹೇಳ್ಬೇಕಂದ್ರೆ ಇಲ್ಲೇ ಆಗಿಂದಾಗ ಬಹುಮಾನ ಈ ಸದ್ದು ಈಗ ಮಾಡ್ಯಾನಂತಪ್ಪ ಅಂದ್ರೆ ಈ ಸದ್ದು ಹಾಕಿ ಅಲ್ಲೇ ಕೊಟ್ಟೆ ಬಿಡೋದು ಚಡಿಯಟ್ಟು ಬೆತ್ತದಟ್ಟು ಹಾವಿನ ಸ್ವಲ್ಪ ಬಿತ್ತ ಕಡತ ಅನ್ನೋದು ಅದು ಹಿಂಗೈತದ ಯಾಕೆ ಏಕ್ ಮರ ದೊಡ್ಡ ಸುಕ್ರ ಅಂತಾರಲ್ಲ ಹಂಗೆ ಅದು ಇಲ್ಲಿ ಏನು ಒಟ್ಟ ಇಲ್ಲಿ ಹೆಂಗಪ್ಪ ಅಂತಂದ್ರೆ ಬಗ್ಗಿ ನಡ್ಕೊಂತ ಹೋದ್ರೆ ಅವ್ನ ಕಲಾಸ್ ಮುಂದೆ ಹೋಗ್ಕೊ ಚಲೋ ಆಗಿ ಉದ್ಧಾರ ಆಗಿಬಿಟ್ಟತ್ತ ನಾವು ಅಂತಂದ ಅವನು ಅಂದೇ ಬಿಡ್ತಾಳಕಿ ಬಾಯಲ್ಲಿ ಮಕ್ಕಳು ರಕ್ತನೂ ಕರ್ಸ್ಯಾಳ ಎಷ್ಟೋ ಮಂದಿಗೆ ಅಲ್ಲೋಳು ಕಲೋಳು ಆಗಿ ಬಂದಾರ ಮತ್ತು ಇಲ್ಲಿ ಬಂದೀವಿಲ್ಲ ಮಟ್ಟಕ್ಕಲ್ಲ ಹಂಗಾಗಿ ಹೋದಾರ ಮತ್ತೆ ಹೊಳ್ಳಿ ಬಂದೀವಿಲ್ಲ ಇಲ್ಲಿ ಹೇಳ್ಬೇಕಂತ ಹರಿವಾಮಿನ ಚಿನ್ಗಂಡ ಕೊಲ್ಲಾಪುರ ಮಾಲಕ್ಷ್ಮಿ ಗಂಡ ಸಿದ್ಧಗುದು ಸಿದ್ಧಗಂಡ ಆರ ಜಂಗಮಂಡ ಮುಂದೆ ಮುಸ್ಲಿಂ ಮುಗಲೋಕ್ ಪಂಡಿ ಪಚಾರ್ ಕಿ ದೋ ತರೋದಿನ್ ಪಕಾಲಿ ಪಕಾ ಕಿ ದೋ ತರೋದಿನ್ ಜಯ ಜನಂ ಪಾರ್ವತೀಶ್ವರರ ಮಾದೇಶ್ವ ನಮಸ್ಕಾರ. ತಿಗೂರು ರಾಜನ ಮಗಳು ನಿಜಲಿಂಗಮ್ಮ ಅಂಥೇಳಿ ತಿಗೂರು ಒಳಗೆ ಜನಸ್ಥಳ ಜನಿಸಿದ ಮ್ಯಾಗ ಅಡಗಟ್ಟಿ ಸಿಟಿಮಣಿ ಚಂದ್ರಗಿರಿ ಬಬಲಾದಿ ಅಂತ ಈ ಸ್ಥಾನದೊಳಗೆ ಸ್ನಾನ ಮಾಡ್ತಾಳ. ಮಾಡಿದ್ರೆ ಆಕಿದು ಹುತ್ತು ಪೂಜೆ ಅಂದ್ರೆ ಮನ ಪೂಜೆ. ಹುತ್ತಿನೊಳಗೆ 7 ಹೆಡಿ ಶರಪಾಗಿ ಜನಿಸ್ಯಾಳ ತಾಯಿ. ಹೀಗೆಲ್ಲ ಪವಾಡ ಮಾಡ್ಕೊತ ಹೋಗ್ಯಾಳ. ದೇವಿ ತೇಗೂರು ರಾಜನ ಮಗಳು. ತೇಗೂರು ರಾಜನ ಮಗಳಿದ್ರೆ ಶಿವನ ವರಪುತ್ರಿ 7 ಬಾಗಿಲ್ದಾಗ ಕೂತಾಳ ನಿಜಲಿಂಗ ಚಂದ್ರಮ್ಮ ಅಂತ 2 ಹೆಸರು. ಚಿಕ್ಕಯ್ಯ ಮುತ್ಯ ಬರಬೇಕಾದ ಒಂದು ಕಾರಣ ಐತಿ. ನಾವು ಮುಂದಿನ ವಿಡಿಯೋದೊಳಗೆ ಇದರ ಚರಿತ್ರೆಯನ್ನು ಸಂಪೂರ್ಣವಾಗಿ ವಿವರವಾಗಿ ಹೇಳ್ತೇನೆ.